ಹಲೋ ನನ್ನ ಬಳಗದ ಬಂಧುಗಳೇ, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪುಟಾಣಿ ಉಂಡೆ ಮಾಡೋದು ಅಂದರೆ ಹುರಿಗಡಲೆ ಉಂಡೆ ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಬೇಗನೂ ಆಗೋವಂಥದ್ದು. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ಪುಟಾಣಿ ಹಿಟ್ಟಿನ ಉಂಡೆ ಮಾಡಲಿಕ್ಕೆ ಒಂದು ದೊಡ್ಡ ಬೌಲಲ್ಲಿ ಬೌಲು ಪುಟಾಣಿ ತೊಗೊಂಡಿದ್ದೀನಿ. ಚಿರೋಟಿ ರವೆ ಇದ್ದರೆ ತೊಗೋಬೋದು, ಇಲ್ಲಾಂದರೆ ಬಿಳಿ ರವೆನ ಒಂದು 1/4 ಕಪ್ಪಷ್ಟು ತೊಗೊಂಡು ಮಿಕ್ಸಿಲಿ ಸ್ವಲ್ಪ ಪುಡಿ ಮಾಡ್ಕೋಬೇಕಾಗತ್ತೆ. ಇದು ಒಣ ಕೊಬ್ಬರಿ ಒಂದು ಅರ್ಧ ಬಟ್ಲು, 1/4 ಬಟ್ಲು ಬೇಕಾದ್ರೆ ತೊಗೋಬೋದು. ಸ್ವಲ್ಪ ರುಚಿ ಬೇಕಂದರೆ ಅರ್ಧ ಬಟ್ಲು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ತುಪ್ಪ ಬೇಕು, ತುಪ್ಪ ಸ್ವಲ್ಪ ಕರಗಿಸ್ಲಿಕ್ಕೆ ಇಟ್ಟಿದ್ದೀನಿ, ಹಾಗಾಗಿ ತೋರಿಸ್ತಾ ಇಲ್ಲ ನಾನು. ಈಗ ಪುಟಾಣಿನ ಮಿಕ್ಸಿಲಿ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಂಡು ಜರಡಿ ಹಿಡ್ಕೋಬೇಕು. ಅದೇ ಥರ ರವೆನೂ ಪುಡಿ ಮಾಡ್ಕೋಬೇಕು. ಕೊಬ್ಬರಿ ನಾನು ಮೊದಲೇ ಇದು ಮಾಡಿ ಇಟ್ಕೊಂಡಿದ್ದೀನಿ, ಮಿಕ್ಸಿಲಿ ಹಾಕಿ ಸ್ವಲ್ಪ ಸಣ್ಣ ಮಾಡಿ ಇಟ್ಕೊಂಡಿದ್ದೀನಿ. ಪುಟಾಣಿ ರವೆ ಎರಡನ್ನೂ ನಾನು ಮಿಕ್ಸಿಲಿ ಹಾಕ್ಕೊಂಡಿದ್ದೀನಿ. ಪುಟಾಣಿನ ಜರಡಿ ಹಿಡಿದು ರವೆನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ಬಂದಿದೆ. ಒಲೆ ಮೇಲೆ ಬಾಣಲೆ ಇಟ್ಕೊಂಡು ನಾನೀಗ ಫಸ್ಟು ಕೊಬ್ಬರಿನ ಸ್ವಲ್ಪ ಸಣ್ಣಕ್ಕೆ ಹುರ್ಕೊಂಡ್ಬಿಡ್ತೀನಿ. ಸ್ವಲ್ಪ ಒಂದು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕು. ನೋಡಿ, ಒಣ ಕೊಬ್ಬರಿ ತುರಿನ ಹುರ್ಕೊಂಡಾಗಿದ್ದು ನಾನು ಈಗ ಬಟ್ಲಿಗೆ ತೆಗೆದಿಟ್ಕೋಬೇಕು. ಅದೇ ಬಾಣಲೆಗೆ 2 ಚಮಚ ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಪುಟಾಣಿ ಪುಡಿ ರವೆ ಏನಿತ್ತಲ್ಲ ಅದನ್ನು ಸಣ್ಣ ಉರಿಲಿ ಹುರ್ಕೋಬೇಕಾಗತ್ತೆ. ಸಣ್ಣ ಉರಿಲಿ ಒಂದು 2-3 ನಿಮಿಷ ಹುರಿಬೇಕಾಗತ್ತೆ. ಸ್ವಲ್ಪ ಘಮ ಬಂದರೆ ಸಾಕು, ಪರಿಮಳ ಚೆನ್ನಾಗಿ ಬರಬೇಕು. ಈಗ ನಾನು ಒಲೆ ಆಫ್ ಮಾಡಿ ತೆಗಿತಾ ಇದ್ದೀನಿ. ಈಗ ಸಕ್ಕರೆ ಪಾಕ ಮಾಡ್ಕೊತಾ ಇದ್ದೀನಿ. ಇದೇ ಬಾಣಲೆಗೆ ಸಕ್ಕರೆ ಹಾಕ್ಬಿಟ್ಟು ನೀರು ಸ್ವಲ್ಪ ಹಾಕಬೇಕು. ಒಂದು 3 ಸ್ಪೂನಷ್ಟು ನೀರು ಹಾಕಿದರೆ ಸಾಕು. ಈಗ ಸಕ್ಕರೆ ಪಾಕ ಒಂದು 2 ಎಳೆ ಬಂದರೆ ಸಾಕು. ಅಂದರೆ ಸ್ವಲ್ಪ ನಾವು ನೀರಲ್ಲಿ ಹಾಕಿದರೆ ಹಾಗೆ ಗಟ್ಟಿಯಾಗಿ ಕುತ್ಕೋಬೇಕು. ಅದು 2 ಎಳೆ ಪಾಕ ಲೆಕ್ಕ. ಇದು ಕುದ್ದು ಚೆನ್ನಾಗಿ ನೊರೆ ಬರುತ್ತೆ. ಆವಾಗ ಟೆಸ್ಟ್ ಮಾಡ್ಕೋಬೇಕು ಪಾಕ ಬಂದಿದೆ ಇಲ್ವ ಅಂತ. ಈಗ ಪಾಕ ರೆಡಿಯಾಗಿದೆಯಾ ನೋಡೋಣ. ನೋಡಿ, ಒಂದೇ ಕಡೆ ಕೊಡ್ತಾ ಇದೆ. ಇಷ್ಟಾದರೆ ಸಾಕೀಗ ಒಲೆ ಆಫ್ ಮಾಡಿಬಿಡ್ಬೇಕು. ಈಗ ನಾವು ಈ ಪಾಕಕ್ಕೆ ಒಂದೊಂದೇ ಸಾಮಾನು ಹಾಕೋತಾ ಹೋಗೋಣ. ನೋಡಿ, ಇಲ್ಲಿ ಹಿಟ್ಟು ಹಾಕೋತಾ ಇದ್ದೀನಿ. ಚೆನ್ನಾಗಿ ಫಾಸ್ಟಾಗಿ ತಿರುಗಿಸ್ತಾ ಇರಬೇಕು, ಎಲ್ಲ ಕೂಡ್ಕೊಳ್ಳೋ ಥರ. ಈಗ ಕೊಬ್ಬರಿ ತುರಿ ಹಾಕೋತೀನಿ, ಜೊತೆಗೆ ಏಲಕ್ಕಿನ ಹಾಕೋತಾ ಇದ್ದೀನಿ. ಸೊ ಇದನ್ನೀಗ ಚೆನ್ನಾಗೆಲ್ಲ ಕೂಡ್ಕೊಳ್ಳೋ ಥರ ಕೈ ಆಡಿಸ್ಬೇಕು. ಹಿಟ್ಟು ಪುಡಿಯಾಗಿದೆ, ಉಂಡೆ ಕಟ್ಟೋ ಅದಕ್ಕಿಲ್ಲ. ಈ ಟೈಮಲ್ಲಿ ನಾವು ಇದಕ್ಕೆ ಸ್ವಲ್ಪ ಮತ್ತೆ ಒಂದು 3-4 ಚಮಚ ತುಪ್ಪ ಹಾಕ್ಕೊಂಡ್ಬಿಟ್ಟು ಒಲೆ ಮೇಲಿಟ್ಟು ಮತ್ತೊಮ್ಮೆ ಕೈ ಆಡಿಸ್ಕೋಬೇಕು. ನೋಡಿ, ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಿಡ್ದಂಗೆ ಕೈ ಆಡಿಸ್ಕೊತಾ ಇರಬೇಕು ಸಣ್ಣ ಉರಿಲಿ. ನೋಡಿ, ಹಿಟ್ಟೀಗ ಸಾಫ್ಟ್ ಆಗಿದೆ, ಉಂಡೆ ಕಟ್ಟೋ ಅದಕ್ಕಿದೆ. ಈಗ ಒಲೆ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ಉಂಡೆ ಕಟ್ಕೋಬೋದು. ಈಗ ಮಿಶ್ರಣ ಬೆಚ್ಚಗಿದೆ, ಉಂಡೆ ಕಟ್ಟೋ ಅದಕ್ಕೆ ಕಟ್ಟಿಬಿಡೋಣ. ನಾನು ಒಂದೇ ಕೈಲೇ ಉಂಡೆ ಕಟ್ಟೋದು ಯಾವಾಗಲೂ, 2 ಕೈಲಿ ಕಟ್ಟೋಕ್ಕೆ ನಂಗೆ ಬರೋಲ್ಲ. ಇಲ್ಲೇನೋ ಗೋಪುರ ಥರ ಮಾಡಿಕೊಂಡು ಒತ್ತಿ ಕಟ್ಟುತ್ತಾರೆ, ನಂಗೆ ಅದು ಬರೋಲ್ಲ. ಒಂದೇ ಕೈಲೇ ಕಟ್ಟಿ ಆಮೇಲೆ 2 ಕೈಲಿ ಗುಂಡಿಗೆ ಸುತ್ಕೊಂಡ್ಬಿಡ್ತೀನಿ.
ನೋಡಿ ಎಷ್ಟು ಚೆನ್ನಾಗಾಯಿತು ನೋಡಿ. ಉಂಡೆ ಗಟ್ಟಿಯಾಗಿದೆ. ಸ್ವಲ್ಪ ಪುಡಿ ಬಾಯಿಗೆ ಹಾಕ್ಕೊಂಡಿದ್ದೆ ನಾನು, ಸಕ್ಕರೆ ಸಾಕ ನೋಡಲಿಕ್ಕೆ. ತುಂಬ ಟೇಸ್ಟಿಯಾಗಿದೆ.